ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳ ಬಗ್ಗೆ, ಹಿಂದಿನ ವಿಡಿಯೋದಲ್ಲಿ ನಾವು 4 ವಿಭಾಗದಲ್ಲಿ, ಕರ್ನಾಟಕವನ್ನು 4 ವಿಭಾಗದಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳನ್ನು ಡಿವೈಡ್ ಮಾಡಿಕೊಂಡು ನಾವು ಚರ್ಚೆಯನ್ನು ಮಾಡಿದ್ವಿ ನಿಮಗೆ. ಇನ್ನು ಆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳ ಮೇಲೆ ಕೆಲವೊಂದು MCQಗಳ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳು ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಆ ಪಟ್ಟಿ ಮತ್ತು ಬಿ ಪಟ್ಟಿ 2 ಪಟ್ಟಿಗಳು ಬಂದಿದೆ. ಇಲ್ಲಿ ಹೊಂದಿಸಿ ಬರೆಯನ್ನ ಕೊಟ್ಟಿರುವಂತದ್ದು, ಇಲ್ಲಿ ವನ್ಯಜೀವಿ ಧಾಮಗಳು ಮತ್ತೆ ಅಲ್ಲಿ ಇರುವಂತಹ ಜಿಲ್ಲೆಗಳ ಬಗ್ಗೆ ಕೊಟ್ಟಿರುವಂತದ್ದು. ಇಲ್ಲಿ ಸರಿಯಾದ ಹೇಳಿಕೆಗಳನ್ನ ನೋಡ್ತಾ ಬರಬೇಕಾಗುತ್ತೆ. ನಾವಿಲ್ಲಿ ಆದಿಚುಂಚನಗಿರಿ, ಬಿಳಿರಂಗನ ಬೆಟ್ಟ, ಬ್ರಹ್ಮಗಿರಿ, ಶೆಟ್ಟಿಹಳ್ಳಿ ಜಿಲ್ಲೆಗಳನ್ನ ನೋಡೋದಾದ್ರೆ ಕೊಡಗು, ಶಿವಮೊಗ್ಗ, ಚಾಮರಾಜನಗರ, ಮಂಡ್ಯ ಡಿಸ್ಟ್ರಿಕ್ಟ್, ಈ ರೀತಿಯ 4 ರೀತಿಯಾದಂತಹ ಒಂದು ಡಿಸ್ಟ್ರಿಕ್ಟ್ಗಳನ್ನ, ಜಿಲ್ಲೆಗಳನ್ನ ಕೊಟ್ಟಿರುವಂತದ್ದು. ನಾನೆಲ್ಲ ನಿಮ್ಗೆ ಹೇಳಿದ್ದೀನಿ. ಆದಿಚುಂಚನಗಿರಿ ಅಂದ್ರೆ ನವಿಲುಧಾಮ ಬರುವಂಥದ್ದು. ನವಿಲುಧಾಮ ಇಲ್ಲಿ ಆದಿಚುಂಚನಗಿರಿ ನವಿಲುಧಾಮ ಅನ್ನುವಂಥದ್ದು ಮಂಡ್ಯ ಡಿಸ್ಟಿಕ್ಗೆ ಸಂಬಂಧಪಟ್ಟಂಥದ್ದು. ಅದನ್ನ ನಾನು ಕ್ಲಾಸ್ ಮಾಡಬೇಕಾದ್ರೆ ಚರ್ಚೆಯನ್ನ ಮಾಡಿದ್ದೇನೆ. ಇನ್ನು ಬಿಳಿರಂಗನ ಬೆಟ್ಟ ಅನ್ನುವಂಥದ್ದು ಚಾಮರಾಜ ಡಿಸ್ಟಿಕ್ಗೆ ಸಂಬಂಧಪಟ್ಟಂಥದ್ದು. ಚಾಮರಾಜ ಡಿಸ್ಟಿಕ್ ನಲ್ಲಿ ನಾವು ಕಾಣುವಂಥದ್ದು. ಹಾಗಾದ್ರೆ ಆದಿಚುಂಚನಗಿರಿ ಎ, ಬಿಳಿರಂಗನ ಬೆಟ್ಟ ಚಾಮರಾಜನಗರ, ಬ್ರಹ್ಮಗಿರಿ, ಪುಷ್ಪಗಿರಿ ಅನ್ನುವಂಥದ್ದು ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂತ ತಿಳಿಸಿದ್ದೀನಿ ನಾನು. ಬ್ರಹ್ಮಗಿರಿ ಮತ್ತೆ ಪುಷ್ಪಗಿರಿ ಅನ್ನುವಂಥದ್ರಲ್ಲಿ ಒಂದು ಪರ್ವತ ಇದೆ, ಕುಮಾರ ಪರ್ವತ ಅನ್ನುವಂತಹ ಒಂದು ಹೆಸರಿಂದ ಕರೀತಾರೆ ಅನ್ನುವಂಥದ್ದು. ಅದು ಯಾವ ಡಿಸ್ಟಿಕ್ ಅಲ್ಲಿ ಸಂಬಂಧಪಟ್ಟಂಥದ್ದು? ಕೊಡಗು ಡಿಸ್ಟಿಕ್ಗೆ ಸಂಬಂಧಪಟ್ಟಂಥದ್ದು. ಇದು ಸಿ. ಇನ್ನು ಉಳಿದಂತೆ ಶೆಟ್ಟಿಹಳ್ಳಿ ಅಂದ್ರೆ ಅದೊಂದು ಪಕ್ಷಿಧಾಮ ಇರುವಂತದ್ದು. ಹಾಗಾಗಿ ಇದು ಲಾಸ್ಟ್ ಆಪ್ಷನ್ ಡಿ. ಇದರಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಎ ಇಸ್ ದ ರೈಟ್ ಆನ್ಸರ್ ಆಗುವಂಥದ್ದು. ಬಹಳ ಒಂದು ಮಹತ್ವದ ಅಂಶದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಂತರದಲ್ಲಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕುದುರೆಮುಖ ಅನ್ನುವಂಥದ್ದು ಒಂದು ಪರ್ವತ ಶ್ರೇಣಿನೂ ಹೌದು ಅಥವಾ ಬೆಟ್ಟದ ಶ್ರೇಣಿನೂ ಹೌದು, ಹಾಗೆ ಗಿರಿಧಾಮವೂ ಕೂಡ ಹೌದು ಅನ್ನುವಂತಹ ಒಂದು ಹೇಳಿಕೆ ಬಂದಿದೆ. ಹಾಗೆ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಈ ಒಂದು ಶಿಖರಗಳ ನಂತರದಾಗಿ ಈ ಕುದುರೆಮುಖ ಅನ್ನುವಂಥದ್ದು 3ನೇ ಸ್ಥಾನದಲ್ಲಿ ಬರುತ್ತೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು. 2 ಹೇಳಿಕೆಗಳನ್ನ ನೋಡೋದಾದ್ರೆ ಇವೆರಡೂ ಹೇಳಿಕೆಗಳು ಸರಿಯಾದಂತಹ ಒಂದು ಹೇಳಿಕೆಗಾಗಿ ನೋಡುವಂಥದ್ದು. ಇವೆರಡೂ ನಾವು ಬಾಬಾ ಬುಡನ್ಗಿರಿ ಅನ್ನುವಂಥದ್ದು ಕೂಡ ನಾವು ಅತ್ಯುನ್ನತ ಒಂದು ಶಿಖರವಾಗಿ ಗಮನಿಸ್ತೇವೆ. ಹಾಗೆ ಈ ಮುಳ್ಳಯ್ಯನಗಿರಿ ಮತ್ತೆ ಬಾಬಾ ಬುಡನ್ಗಿರಿ, ಕುದುರೆಮುಖ ಇವೆಲ್ಲವೂ ಕೂಡ ಒಂದು ಅತ್ಯುನ್ನತ ಶಿಖರಗಳು. ಹಾಗೆ ಚಿಕ್ಕಮಗಳೂರಿನಲ್ಲಿರುವಂತಹ ಕುದುರೆಮುಖ ಅನ್ನುವಂಥದ್ದು ಬೆಟ್ಟದ ಶ್ರೇಣಿಯೂ ಹೌದು, ಅದರ ಶಿಖರ ಶ್ರೇಣಿಯೂ ಹೌದು. ಆ ರೀತಿಯಾಗಿ ನಾವು ನೋಡುವಂಥದ್ದು. ಕುದುರೆಮುಖ ಅನ್ನುವಂಥದ್ದು ಈ ಹೆಸರು ಬರೋಕೆ ಕಾರಣ ಏನಂದ್ರೆ, ಗುಡ್ಡ ಅಲ್ಲಿ ಇರುವಂತಹ ಒಂದು ಬೆಟ್ಟ ಏನಿದೆ ಕುದುರೆಯ ಮುಖದ ಛಾಯೆಯನ್ನ ಹೊಂದಿರುವಂಥದ್ದು. ಹಾಗಾಗಿ ಅಲ್ಲಿಗೆ ಕುದುರೆ ಮುಖ ಅನ್ನುವಂಥ ಹೆಸರನ್ನ ಕರಿತೇವೆ. ಹಂಗೆ ಸಂಜೆ ಪರ್ವತ ಅನ್ನುವಂತಹ ಇನ್ನೊಂದು ಕೂಡ ಹೆಸರು ಇರುವಂತದ್ದು. ಕುದುರೆ ಮುಖ ಅಂದ್ರೆ ಅದು ಅನ್ವರ್ಥ ನಾಮವಾಗಿ ಕರೆಯುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಈ ರೀತಿಯಾದಂತಹ ಒಂದು ಪರ್ವತ ಶಿಖರಗಳನ್ನ ನಾವು ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ಮತ್ತೊಂದು ಹೊಂದಿಸಿ ಬಂದಿರುವಂತದ್ದು, ಒಂದು ಕಡೆ ವನ್ಯಜೀವಿ ಧಾಮಗಳು, ಇನ್ನೊಂದು ಕಡೆ ಅದು ಇರುವಂತಹ ಒಂದು ಜಿಲ್ಲೆಗಳು. ಇಲ್ಲಿ ಆಪ್ಷನ್ಸ್ ಗಳನ್ನ ಮರೆತಿದ್ದೀನಿ. ಇರ್ಲಿ, ನಾನು ಹಾಗೆ ಟಿಕ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ವನ್ಯಜೀವಿ ಧಾಮ ಅಂತದ್ರಲ್ಲಿ ಗುಡೇಕೋಟಿ ಕರಡಿಧಾಮ. ನಮ್ಮಲ್ಲಿ ಕರಡಿಧಾಮಗಳು ಇರುವಂತದ್ದು 2 ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಇದೆ. ಯಾವುದು? ಬಳ್ಳಾರಿ ದಾರೋಜಿ ಕರಡಿಧಾಮ, ಹಾಗೆ ಗುಡೇಕೋಟಿ ಕರಡಿಧಾಮ. ಹಾಗಾದ್ರೆ ಮೊದಲನೇ ಒಂದು ಕರಡಿಧಾಮ ಅನ್ನುವಂಥದ್ದು ಬಳ್ಳಾರಿ ಡಿಸ್ಟಿಕ್ಗೆ ಸಂಬಂಧಪಟ್ಟಂತದ್ದು. ಇನ್ನು ಜೋಗಿಮಟ್ಟಿ ವನ್ಯಜೀವಿ ಧಾಮ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತದ್ದು. ಇದು ಕೂಡ ಬಿ ಆನ್ಸರ್ ಆಗುತ್ತೆ. ಇದು ಕೂಡ ಇದಕ್ಕೆ ರೈಟ್ ಆನ್ಸರ್ ಆಗುವಂಥದ್ದು. ಇನ್ನು ಎಡಹಳ್ಳಿ ವನ್ಯಜೀವಿ ಧಾಮ, ಜಿಂಕಾರಗಳಿಗೆ ಫೇಮಸ್ ಆದಂಥದ್ದು ಎಡಹಳ್ಳಿ ವನ್ಯಜೀವಿ ಧಾಮ. ಇದು ನಮ್ಮ ಬಾಗಲಕೋಟೆ ಡಿಸ್ಟಿಕ್ ನಲ್ಲಿ ಇರುವಂತದ್ದು. ಅದು ಕೂಡ ಸೇಮ್ ಆಗುವಂಥದ್ದು. ಹಾಗೆ ತಿಮ್ಲಾಪುರ ವನ್ಯಜೀವಿ ಧಾಮ ಎಲ್ಲಿ ಇರುವಂತದ್ದು?
ಇದು ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ. ಇದು ತುಮಕೂರು ಡಿಸ್ಟಿಕ್ಗೆ ಬರುತ್ತೆ. ಕಪ್ಪತಗುಡ್ಡ ಚಿನ್ನದ ನಿಕ್ಷೇಪಗಳನ್ನ ನಾವು ಕಾಣುವಂಥದ್ದು ಅಲ್ಲಿ ಗದಗ ಡಿಸ್ಟಿಕ್ ನಲ್ಲಿ ಬರುವಂಥದ್ದು. ಈ ರೀತಿಯಾಗಿ ನೋಡಿ, ಮೊದಲನೇದಾಗಿ ಹೇಳ್ತೀನಿ, ಗುಡೇಕೋಟೆ ಕರಡಿಧಾಮ ಅನ್ನುವಂಥದ್ದು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ನೋಡ್ತೇವೆ. ಜೋಗಿಮಟ್ಟಿ ವನ್ಯಜೀವಿ ಧಾಮ ಅನ್ನುವಂಥದ್ದು ನಾವು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ನೋಡ್ತೇವೆ. ಎಡೆಹಳ್ಳಿ ವನ್ಯಜೀವಿ ಧಾಮ, ಜಿಂಕಾರ ವನ್ಯಜೀವಿ ಧಾಮ, ವೈಲ್ಡ್ ಲೈಫ್ ಸೆಂಚುರಿ ಅಂತ ಕರಿತೇವೆ, ಅದನ್ನ ನಾವು ಬಾಗಲಕೋಟೆ ಡಿಸ್ಟಿಕ್ ನಲ್ಲಿ ನೋಡ್ತೇವೆ. ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸೆಂಚುರಿಗಳನ್ನ ನಾವು ಗದಗದಲ್ಲಿ ನೋಡುವಂಥದ್ದು. ತಿಮ್ಲಾಪುರ ವನ್ಯಜೀವಿ ಧಾಮವನ್ನ ನಾವು ತುಮಕೂರಲ್ಲಿ ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ಮತ್ತೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತಹ ಒಂದು ಹೇಳಿಕೆ ಬಂದಿರುವಂಥದ್ದು. ಇಲ್ಲಿ ಎರಡು ಹೇಳಿಕೆಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಮತ್ತು ಬಾಬಾ ಬುಡನ್ಗಿರಿಯ ಅರೇಬಿಕ್ ಕಾಫಿಗಳು GI ಟ್ಯಾಗ್ ಅನ್ನ ಪಡೆದಿದೆ ಅನ್ನುವಂತ ಒಂದು ಹೇಳಿಕೆ ಇದೆ. ನಂತರದಲ್ಲಿ ಎರಡನೇ ಹೇಳಿಕೆಯಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ನೇತ್ರಾವತಿ ನದಿಯ ದಂಡೆ ಮೇಲೆ ಇದೆ ಅನ್ನುವಂಥದ್ದು. ಇಲ್ಲಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳಿದ್ರು. ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ಗಿರಿಯ ಅರೇಬಿಕ್ ಕಾಫಿ ಬೀಜಗಳು GI ಟ್ಯಾಗ್ ಅನ್ನ ಪಡೆದಿದೆ. ಇದು ಸರಿಯಾದ ಹೇಳಿಕೆ ಆಗುತ್ತೆ. ಇಲ್ಲಿ ತಪ್ಪಾದ ಹೇಳಿಕೆ ಅಂದ್ರೆ ನೇತ್ರಾವತಿ ನದಿಯ ದಂಡೆ ಮೇಲೆ ಇದೆ ಅನ್ನುವಂಥದ್ದು ತಪ್ಪಾದ ಹೇಳಿಕೆ ಆಗುವಂಥದ್ದು. ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಎರಡನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಹಾಗಾದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ನದಿಯ ದಂಡೆ ಮೇಲೆ ಇದೆ? ಈ ನದಿಯಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದಿಲ್ಲಿದೆ, ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ. ಈ ನದಿ ದಂಡೆ ಮೇಲೆ ಈ ಉದ್ಯಾನವನ ಇದೆ. ಈ ನದಿ ಯಾವ್ದು? ಹಾಗಾದ್ರೆ ಭದ್ರಾ ನದಿಯ ದಂಡೆ ಮೇಲೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇರುವಂತದನ್ನ ನಾವು ನೋಡ್ತೇವೆ. ಚಿಕ್ಕಮಗಳೂರಿನಲ್ಲಿ ಕಾಫಿಗೆ ಒಂದು ಸಂಶೋಧನಾ ಕೇಂದ್ರ ಕೂಡ ಇರುವಂತದನ್ನ ಗಮನಿಸ್ತೇವೆ. ನಂತರದಲ್ಲಿ ಇದರಲ್ಲಿ ರಾಷ್ಟ್ರೀಯ ಉದ್ಯಾನವನವನ್ನ ಕೂಡ ನಾವು ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಗಮನಿಸುವಂತದ್ದು. ಚಿಕ್ಕಮಗಳೂರಿನ ಭದ್ರಾ ಹುಲಿ ಸಂರಕ್ಷಣಾ ತಾಣ ಕೂಡ ಇರುವಂತದ್ದು. ಟೈಗರ್ ರಿಸರ್ವೇಶನ್ ಕೂಡ ಅಲ್ಲಿ ಇದೆ, ರಿಸರ್ವ್ ಕೂಡ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಇನ್ನು ನಂತರದ ಕ್ವಶನ್ ಅನ್ನ ಗಮನಿಸೋದಾದ್ರೆ, ಈ ಹೇಳಿಕೆ ರೂಪದಲ್ಲಿ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಹೇಳಿಕೆಗಳನ್ನ ಗಮನಿಸಬೇಕಾಗತ್ತೆ. ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮರುನಾಮಕರಣ ಮಾಡಿದ್ದಾರೆ. ಯಾವಾಗ 2007ರಲ್ಲಿ ಈ ಒಂದು ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ಸ್ ಅಂತ ಹೇಳಿ ಮರುನಾಮಕರಣ ಮಾಡಿರುವಂತದ್ದು 2007ರಲ್ಲಿ. ಇನ್ನು ಎರಡನೇ ಹೇಳಿಕೆಗಳನ್ನ ನೋಡೋದಾದ್ರೆ, ಡಿಸೆಂಬರ್ 2015ರಲ್ಲಿ ದಾಂಡೇಲಿ ಅಂಶಿ ಟೈಗರ್ ರಿಸರ್ವ್ ಅನ್ನ ಕಾಳಿ ಟೈಗರ್ಸ್ ರಿಸರ್ವ್ಸ್ ಅಂತ ಹೇಳಿ ಮರುನಾಮಕರಣ ಮಾಡಿರುವಂತದ್ದು. ಅದು ಕೂಡ ಒಂದು ಹೇಳಿಕೆ ಬಂದಿರುವಂತದ್ದು. ಹಾಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳ ನಿರ್ವಹಣೆಯು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಒಂದು ಜವಾಬ್ದಾರಿ ಆಗಿರುತ್ತೆ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮೇಲಿನ ಎಲ್ಲಾ ಹೇಳಿಕೆಗಳು ರೈಟ್ ಆಗಿರುವಂತದ್ದು. ನಾವು ಕಾಳಿ ರಿಸರ್ವ್ಸ್ ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಾನೂ ಕರಿತೀವಿ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತಾನೂ ಕರಿತೀವಿ, ಅಣಶಿ ಅಂತಾನೂ ಕರಿತೀವಿ, ಅಣಶಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಈ ರೀತಿಯಾಗಿ ದಾಂಡೇಲಿ ಅಣಶಿ ಟೈಗರ್ ರಿಸರ್ವ್ಸ್ ಅನ್ನುವಂತಹ ಒಂದು ಹೆಸರಿನನ್ನು ಕೂಡ ನಾವು ಕರೆಯುವಂಥದ್ದು. ಹೀಗೆ 3-4 ಬಗೆಯಲ್ಲಿ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನ ಕರೆಯುವಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಅಂಶಿ ಅದಕ್ಕೆ ಸಂಬಂಧಪಟ್ಟಂತೆ ಬಂದಿದೆ. ಇದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಇರುವಂತದ್ದು. ಈಗ ಅದರ ಬಗ್ಗೆನೇ ಚರ್ಚೆಯನ್ನ ಮಾಡಿದ್ದೀನಿ. ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕನ್ವರ್ ಲೋಂಡಾ ಮಾರ್ಗದಲ್ಲಿ ಈ ಒಂದು ದಾಂಡೇಲಿ ಮಾರ್ಗದಲ್ಲಿ ವನ್ಯಜೀವಿ ಧಾಮಗಳನ್ನ ನಾವು ನೋಡುವಂತದನ್ನ ನೋಡ್ತೇವೆ. ಇನ್ನು ನಂತರದಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ ಅನ್ನುವಂತ ಒಂದು ಹೇಳಿಕೆ ಇದೆ. ಯಾವುದು ಸರಿಯಾಗಿಲ್ಲ ಹೇಳಿಕೆ? ರಂಗನತಿಟ್ಟು ಪಕ್ಷಿಧಾಮವು ಕರ್ನಾಟಕದಲ್ಲಿದೆ. ರಂಗನತಿಟ್ಟು ಪಕ್ಷಿಧಾಮವು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ. ಈ ಯಾವ ಹೇಳಿಕೆ ಸರಿಯಾಗಿಲ್ಲ? ಒಂದನೇ ಹೇಳಿಕೆ ಸರಿಯಾಗಿಲ್ವೋ, ಎರಡನೇ ಹೇಳಿಕೆ ಸರಿಯಾಗಿಲ್ವೋ, ಎರಡು ಹೇಳಿಕೆಗಳು ತಪ್ಪಾಗಿದೆಯೋ ಅಥವಾ ಎರಡು ಹೇಳಿಕೆಗಳು ಸರಿಯಾಗಿದೆಯೋ? ಇಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸರಿಯಾಗಿದೆ ಅನ್ನುವಂಥದ್ದಲ್ಲ, ಸರಿಯಾಗಿಲ್ಲ. ಹಾಗಾದ್ರೆ ಇಲ್ಲಿ ಇರುವಂತಹ ಎರಡು ಹೇಳಿಕೆಗಳು ಸರಿಯಾಗಿರುವಂತಹ, ಹಾಗಾದ್ರೆ ಡಿ ಇಸ್ ದ ಆಪ್ಷನ್ ರೈಟ್. ಅಂದ್ರೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ, ಹಾಗಾಗಿ ಡಿ ಆಪ್ಷನ್ ಇಸ್ ರೈಟ್. ಅಂದ್ರೆ ರಂಗನತಿಟ್ಟು ನಾವು ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ನೋಡ್ತೀವಿ. ಪಕ್ಷಿ ಕಾಶಿ ಸಲೀಂ ಅಲಿ ಅವರು ನಾಲ್ವಡಿ ಕೃಷ್ಣರಾಜರಾವ್ ಒಡೆಯರಿಗೆ ಪ್ರಪೋಸಲ್ ಅನ್ನ ಕೊಟ್ಟು ಇಲ್ಲೊಂದು ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ ಮಾಡಬೇಕು, ಪಕ್ಷಿ ರಿಸರ್ವ್ ಮಾಡಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನ ಹೊತ್ಕೊಂಡು
ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವನ್ನ ಸ್ಥಾಪನೆ ಮಾಡ್ತಾರೆ. ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಪಕ್ಷಿಧಾಮ ಇರುವಂತದನ್ನು ನೋಡ್ತೇವೆ. ಬ್ಯಾಕ್ವಾಟರ್ ಕಾವೇರಿಯ ಬ್ಯಾಕ್ವಾಟರ್ ನಲ್ಲಿ ಬರುವಂತದ್ದು ಇದೆಲ್ಲ ಪಕ್ಷಿಧಾಮ. ಹಾಗೆ ಚಿಕ್ಕ ಚಿಕ್ಕ ಸಮೂಹವನ್ನ ಹೊಂದಿರುವಂತದ್ದು, ದ್ವೀಪ ಸಮೂಹವನ್ನ ಈ ಒಂದು ಪಕ್ಷಿಧಾಮ ಹೊಂದಿರುವಂತದನ್ನ ನಾವು ನೋಡಬಹುದು. ಇನ್ನು ನಂತರದಲ್ಲಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಇದು ಯಾವ ಪಕ್ಷಿಧಾಮಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಇಂತಹ ಕ್ವಶನ್ಗಳು ಇತ್ತೀಚೆಗೆ ಹೆಚ್ಚಿಗೆ ಬರುತ್ತೆ ಸ್ನೇಹಿತರೆ. ನೋಡಿ, ಇದು ತುಂಗಾ ನದಿ ಮತ್ತು ಅರಣ್ಯದಿಂದ ಸುತ್ತುವರೆದಿದೆ. ತುಂಗಾ ನದಿನೂ ಇದೆ, ಜೊತೆಗೆ ಅರಣ್ಯ ಕೂಡ ಇರುವಂತದ್ದು. ಜೊತೆಗೆ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಗ್ರಾಮದಲ್ಲಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗೆಯೇ ಶಿವಮೊಗ್ಗದ ತೀರ್ಥಹಳ್ಳಿಯ ನಡುವಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ವಲಸೆ ಹಕ್ಕಿಗಳ ತಾಣವಾಗಿದೆ. ಯಾವುದು ಈ ಪಕ್ಷಿಧಾಮ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿರುವಂತ. ರಂಗನತಿಟ್ಟು ಪಕ್ಷಿಧಾಮನೋ ಇದಂತೂ ಚಾನ್ಸೇ ಆಗೋದಿಲ್ಲ. ರಂಗನತಿಟ್ಟು ಬರೋದು ಮಂಡ್ಯ ಡಿಸ್ಟಿಕ್ ನಲ್ಲಿ. ಮಂಡಗದ್ದೆ ಪಕ್ಷಿಧಾಮನೋ ಅಥವಾ ಮಾಗಡಿ ಪಕ್ಷಿಧಾಮನೋ ಬೋನಲ್ ಪಕ್ಷಿಧಾಮನೋ ಅಂತ ಕೇಳಿದರೆ ಮಂಡಗದ್ದೆ ಪಕ್ಷಿಧಾಮ. ಮಂಡಗದ್ದೆ ಪಕ್ಷಿಧಾಮ ಏನಿದೆ ಅದು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಸುತ್ತಲೂ ತುಂಗಾ ನದಿಯ ಸುತ್ತಲೂ ಅರಣ್ಯದಿಂದ ಬಂದಂತಹ ಒಂದು ಪಕ್ಷಿಧಾಮವಾಗಿ ನಾವು ಗಮನಿಸ್ತೇವೆ. ಹಾಗೆ ಈ ಹತ್ತಿರದಲ್ಲಿ ಗಾಜನೂರು ಅಣೆಕಟ್ಟನ್ನು ಕೂಡ ನಾವು ಈ ಒಂದು ತಾಣದಲ್ಲಿ ಕಟ್ಟಿರುವಂತದನ್ನ ಗಮನಿಸುವಂಥದ್ದು. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಗಳು ಬಂದಿರುವಂತದ್ದು. ಈ ಉದ್ಯಾನವನವು 1974ರಲ್ಲಿ ಟೈಗರ್ ಪ್ರಾಜೆಕ್ಟ್ ಅಡಿಯಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಯಿತು ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಈ ಉದ್ಯಾನವನ ಉತ್ತರಕ್ಕೆ ಕಾವೇರಿ ಹರಿಯುತ್ತದೆ, ದಕ್ಷಿಣಕ್ಕೆ ಮೋಯರ್ ನದಿ ಹರಿಯುತ್ತೆ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಬಂಡೀಪುರವು ಚಾಮರಾಜ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ ಅನ್ನುವಂಥದ್ದು. ಹಾಗೆಯೇ ಈ ಉದ್ಯಾನವನ ಏನಿದೆ ಸುಮಾರು 874 ಚದರ ಕಿಲೋಮೀಟರ್ ಅನ್ನು ಹೊಂದಿದೆ ಅನ್ನುವಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅನ್ನುವಂಥದ್ದು ಕೇಳಿದೆ. ನೋಡಿ, ಟೈಗರ್ ಪ್ರಾಜೆಕ್ಟ್ ಅನ್ನುವಂಥದ್ದು ನೀವೇನಾದ್ರೂ ಬಾಯ್ಪಾಠ ಹಾಕೊಂಡಿದ್ರೆ ಅದಕ್ಕೆ ರೈಟ್ ಆನ್ಸರ್ ಅನ್ನ ಹಾಕಬಹುದು. ಹಾಗಾದ್ರೆ ತಪ್ಪಾದ ಹೇಳಿಕೆ ಯಾವುದು? ಮೊದಲನೇ ಒಂದು ಹೇಳಿಕೆ ಏನಿದೆ ಅದು ತಪ್ಪಾಗುತ್ತೆ. ಟೈಗರ್ ಪ್ರಾಜೆಕ್ಟ್ ಅನ್ನುವಂಥದ್ದು 1973ರಲ್ಲಿ ಬಂತು. ಹಾಗೆ ಮೈಸೂರು ಒಂದು ಸಾಮ್ರಾಜ್ಯದ ಈ ಮೈಸೂರು ಸಂಸ್ಥಾನದ ರಾಜರು ಏನಿದ್ದಾರೆ ಅವರು ಖಾಸಗಿ ಬೇಟೆಗೆ ಒಂದು ಮೀಸಲು ಅರಣ್ಯವನ್ನ ಆಗಿತ್ತು. ಯಾವುದು? ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಅದನ್ನ ನಂತರದಲ್ಲಿ ಈ ಸರ್ಕಾರಕ್ಕೆ ಬಿಟ್ಕೊಟ್ಟಿರುವಂತದನ್ನ ನೋಡ್ತೇವೆ 1973ರ ನಂತರದಲ್ಲಿ. ಇನ್ನು ನಂತರದಲ್ಲಿ ಕರ್ನಾಟಕದ ಪಕ್ಷಿಧಾಮಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನುವಂಥದ್ದು. ಯಾವುದು ಸರಿಯಲ್ಲ ಹೇಳಿಕೆಯನ್ನ ಗುರುತಿಸಿ ಅನ್ನುವಂಥದ್ದು. ಬೋನ್ಹಾಲ್ ಪಕ್ಷಿಧಾಮ ಏನಿದೆ ಅದು ರಾಜ್ಯದ 2ನೇ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ ಅನ್ನುವಂತ ಹೇಳಿಕೆ ಇದೆ. ಹಾಗೆ ಕರ್ನಾಟಕದಲ್ಲಿ 2 ನವಿಲು ಅಭಯಾರಣ್ಯಗಳಿದೆ. ಒಂದು ಆದಿಚುಂಚನಗಿರಿ, ಇನ್ನೊಂದು ಬಂಕಾಪುರ ಕೋಟೆಯಲ್ಲಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬೋನ್ಹಾಲ್ ಪಕ್ಷಿಧಾಮ ಅನ್ನುವಂಥದ್ದು 2ನೇ ಪಕ್ಷಿಧಾಮ. ಅದು ಹೌದು ಸ್ನೇಹಿತರೆ. ಯಾಕೆಂದ್ರೆ ಮೊದಲನೇದಾಗಿ ರಂಗನತಿಟ್ಟು ಬಂದ್ರೆ ವಿಸ್ತೀರ್ಣದಲ್ಲೂ ದೊಡ್ಡದಾಗಿ ಬರುತ್ತೆ ಅದು. ಹಾಗಾಗಿ ಬೋನ್ಹಾಲ್ ಪಕ್ಷಿಧಾಮ ಅನ್ನುವಂಥದ್ದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಬರುವಂತದ್ದು. ಯಾದಗಿರಿ ಡಿಸ್ಟಿಕ್ ನಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ರೈಟ್ ಆನ್ಸರ್ ಆಗುತ್ತೆ ಅನ್ನುವಂಥದ್ದು ಇದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗುತ್ತೆ ಅನ್ನುವಂಥದ್ದನ್ನ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಾನು ಹೇಳಿದ್ದೀನಿ ಯಾದಗಿರಿ ಡಿಸ್ಟಿಕ್ ನಲ್ಲಿ ಬರುತ್ತೆ ಬೋನ್ಹಾಲ್ ಪಕ್ಷಿಧಾಮ ಅನ್ನುವಂಥದ್ದು. ಹಾಗೆ ಕರ್ನಾಟಕದಲ್ಲಿ 2 ನವಿಲು ಅಭಯಾರಣ್ಯಗಳಿದೆ ಅನ್ನುವಂತ ಹೇಳಿಕೆ ಇದೆ. ಯಾವ್ಯಾವು ಅಂತನೂ ನಾನು ಈ ಹಿಂದಿನ ಈ ಒಂದು ಸೆಷನ್ ಅಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಆದಿಚುಂಚನಗಿರಿ, ಬಂಕಾಪುರ ಮತ್ತೆ ಅಂತ ಹೇಳಿರುವಂತದ್ದು. ಹಾಗಾದ್ರೆ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅನ್ನುವಂಥದ್ದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್.